ನಾವು ನಾಯಕರಲ್ಲ ಪ್ರಜೆಗಳ ಸೇವಕರು ಎಂಬ ತತ್ವದೊಂದಿಗೆ ಕರ್ನಾಟಕ ರಾಜ್ಯ ಬದಲಾವಣೆ ಆಶಯ ಹೊತ್ತು ಹೊಸದಾಗಿ ಪ್ರಾದೇಶಿಕ ಪಕ್ಷ ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕ ಸ್ಥಾಪಿಸಲಾಗಿದೆ ಎಂದು ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಎಚ್.ಜಿ. ರಾಜ್ ಪ್ರಶಾಂತ್ ತಿಳಿಸಿದರು. ಹೊಸದಾಗಿ ಸ್ಥಾಪಿಸಿದ್ವಿ ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕ ಅಂತ. ಇದು ಪ್ರಾದೇಶಿಕ ಪಕ್ಷವಾಗಿದ್ದು ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕ ಏನು ತತ್ವ ಇಟ್ಕೊಂಡು ನಾವು ಈ ಪಕ್ಷ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಮ್ಮೆಲ್ಲರ ಪಕ್ಷ. ಇಲ್ಲಿ ಪ್ರಜೆಗಳೇ ಪ್ರಭುಗಳು, ಇಲ್ಲಿ ಪ್ರಜೆಗಳೇ ಸಾರ್ವಭೌಮರು, ಇಲ್ಲಿ ಜನರೇ ಸರ್ವೋಚ್ಚ ಅಧಿಕಾರವನ್ನ ಹೊಂದಿರುವ ವ್ಯವಸ್ಥೆ. ಪಕ್ಷದ ಸಿದ್ಧಾಂತಗಳು ಮತ್ತು ಭರವಸೆಗಳು ನಿಜಕ್ಕೂ ಶ್ಲಾಘನೀಯ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತತ್ವ ಏನ್ ಇಟ್ಕೊಂಡು ಬಂದಿದ್ದೀವಿ ಅಂದ್ರೆ, ಇಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿಲ್ಲದಂಗೆ ಪ್ರಜೆಗಳು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಮ್ಮ ಸರ್ಕಾರ ನಡೀತದೆ. ನಮ್ಮ ಪಕ್ಷನೇ ಪ್ರಜೆಗಳಿಗಾಗಿ. ಇಲ್ಲಿ ಪ್ರಜೆಗಳೇ ಸಾರ್ವಭೌಮರು, ಪ್ರಜೆಗಳೇ ನಮ್ಮಲ್ಲಿ ಪ್ರಭುಗಳು ಅಂತ ಒಂದು ತತ್ವದ ಆಧಾರದ ಮೇಲೆ ನಾವು ಇದನ್ನ ಸ್ಥಾಪನೆ ಮಾಡಿದ್ದೇವೆ, ಪ್ರಜಾಪ್ರಭುತ್ವ ಪಕ್ಷ ಅಂತ. ಇದು ಮೇನ್ ಉದ್ದೇಶಗಳು ಏನಂತ ಹೇಳಿದ್ರೆ, ನಮ್ದು ಪಂಚ ಉದ್ದೇಶದ ಆಧಾರದ ಮೇಲೆ ಈ ಪಕ್ಷನ ನಾವು ರೆಡಿ ಮಾಡಿದ್ವಿ. ಪ್ರಜಾಪ್ರಭುತ್ವ ಪಕ್ಷ ಪಂಚ ಸಿದ್ಧಾಂತಗಳ ಆಧಾರದ ಮೇಲೆ. ಒಂದು, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಡಳಿತದಲ್ಲಿ ಸಂಪೂರ್ಣ ಪಾರದರ್ಶಕತೆ ತರುವುದು ಮತ್ತು ಭ್ರಷ್ಟಾಚಾರವನ್ನು ಬೇರು ಸಮೇತವಾಗಿ ನಿರ್ಮೂಲನೆ ಮಾಡುವುದೇ ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ. ಎರಡನೇ ಉದ್ದೇಶ, ಉದ್ಯೋಗ ಸೃಷ್ಟಿ. ಯುವ ಜನತೆಗೆ ಉದ್ಯೋಗಾವಕಾಶಗಳು ಸೃಷ್ಟಿಸುವ ಮೂಲಕ ನಿರುದ್ಯೋಗ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ನಮ್ಮ ಏಕದ ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕ ಇದನ್ನು ಸ್ಥಾಪನೆ ಮಾಡಿದ್ದೇವೆ. ಮೂರನೇ ಉದ್ದೇಶ ಏನಂದ್ರೆ, ಪಕ್ಷದ ಗುರುತು ಪೆನ್ ಖಡ್ಗಕ್ಕಿಂತ ಹರಿತವಾದ ಶಸ್ತ್ರಲೇಖನಿ ಜ್ಞಾನ. ಕಾನೂನು ಮತ್ತು ಅಭಿವೃದ್ಧಿಯ ಸಂಕೇತವಾಗಿರುವ ಪೆನ್ ಗುರುತಿನ ಮೂಲಕ ನಾಡಿನಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸುವುದು ನಮ್ಮ ಗುರಿ ಎಂದು ಹೇಳಿದರು. ಇದಕ್ಕೆ ಶಿಕ್ಷಣಕ್ಕಾಗಿ ಹೆಚ್ಚಿನ ಒತ್ತು ಕೊಟ್ಟಿದ್ದೇವೆ ನಾವು. ಕರ್ನಾಟಕದ ಪ್ರತಿ ತಾಲೂಕಿನಲ್ಲಿ ಖಾಸಗಿ ಶಾಲೆಗಳ ಮಾದರಿಯಲ್ಲಿ ನಾವು ಎಲ್ಲ ತಾಲೂಕಲ್ಲೂ ಗೌರ್ಮೆಂಟ್ ಶಾಲೆಗಳನ್ನ ನಿರ್ಮಾಣ ಮಾಡಬೇಕಂತ ಇದ್ದೀವಿ, ಶಾಲಾ ಕಾಲೇಜುಗಳನ್ನ. ಇನ್ನ ನಾಲ್ಕನೇ ಉದ್ದೇಶ ಏನಂತ ಹೇಳಿದ್ರೆ, ಆರೋಗ್ಯ. ಖಾಸಗಿ ಏನಿದೆ ಆರೋಗ್ಯ, ಖಾಸಗಿ ಆಸ್ಪತ್ರೆಯಲ್ಲಿ ಏನಿದೆ, ಖಾಸಗಿ ಆಸ್ಪತ್ರೆಯಲ್ಲಿ ಯಾವ ತರ ಇದೆ ಅದೇ ತರ ಫೆಸಿಲಿಟಿನ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಕೊಡಬೇಕಾಗಿ ಪ್ರತಿ ತಾಲೂಕಿನಲ್ಲಿಯೂ ಸಹ. ಈಗ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲಿ ಜಾತಿ, ಧರ್ಮ, ಲಿಂಗ, ಬಣ್ಣ ಅಥವಾ ಆರ್ಥಿಕ ಭೇದವಿಲ್ಲದೆ ಕಾನೂನಿನ ಮುಂದೆ ಎಲ್ಲರಿಗೂ ಸಮಾನ ಹಕ್ಕು, ಅವಕಾಶಗಳು ಮತ್ತು ಗೌರವಗಳನ್ನು ಒದಗಿಸುವಂತ ಸಮಾನತೆಯನ್ನು ನೀಡುವಂಥದ್ದು ನಮ್ಮ ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕ ಏನಿದೆ. ನಮ್ಮ ಈ ಪಂಚ ಉದ್ದೇಶಗಳ ಆಧಾರದ ಮೇಲೆ ನಾವು ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕವನ್ನು ಪ್ರಾದೇಶಿಕ ಪಕ್ಷವಾಗಿ ರಾಜ್ಯ ಮಟ್ಟದಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಪಕ್ಷದ ಮೇಲೆ ಪ್ರತಿಯೊಬ್ಬರು ಬೆಂಬಲ ನೀಡಿ, ಸಹಕಾರ ನೀಡಿ, ನಮ್ಮ ಪಕ್ಷಕ್ಕೆ ಸಹಕಾರ ನೀಡಿ, ಬೆಂಬಲ ನೀಡಿ. ಇದು ಪ್ರಜೆಗಳಿಗೋಸ್ಕರನೇ ಮಾಡುವಂತಹ ಸರ್ಕಾರ. ಪ್ರಜೆಗಳಲ್ಲಿ ಸಾರ್ವಭೌಮರು, ಪ್ರಜೆಗಳಲ್ಲಿ ನಮ್ಮ ಪ್ರಭುಗಳು. ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕದ ಕಾರ್ಯದರ್ಶಿ ಪೂರ್ಣೇಶ್, ಉಪಾಧ್ಯಕ್ಷರಾದ ಶಂಕರ್, ಖಜಾಂಚಿ ಅಭಿ, ಸದಸ್ಯರಾದ ಶಿವಣ್ಣ, ಚಂದ್ರು ಉಪಸ್ಥಿತರಿದ್ದರು.